ಸಮಸ್ತ ಯೂಟ್ಯೂಬ್ ವಾಹಿನಿ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ಇಂದಿನೊಂದು ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವಶೀಕರಣ ತಂತ್ರದ ಕುರಿತಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಆಯಿತಾ? ಈ ಒಂದು ತಂತ್ರವನ್ನು ಮಾಡೋದಕ್ಕೆ ನಿಮಗೆ ಬಹಳಷ್ಟು ಧೈರ್ಯ ಅನ್ನೋದು ಬೇಕಾಗುತ್ತೆ ವೀಕ್ಷಕರೇ. ಯಾಕಂದರೆ ಇದನ್ನು ಒಂದು ಅಮಾವಾಸ್ಯೆ ದಿನ ಮಾತ್ರ ಮಾಡ್ತಕ್ಕಂಥದ್ದು, ಅಥವಾ ಕೃಷ್ಣ ಪಕ್ಷದ ಚತುರ್ದಶಿಯ ರಾತ್ರಿಯಲ್ಲಿ ಸ್ಮಶಾನಕ್ಕೆ ಹೋಗಿ ನಗ್ನರಾಗಿ ನಿಂತು ದತ್ತೂರಿ ಗಿಡದ ಎಲೆಗಳ ರಸ ಹಾಗೂ ಚಿತೆಯ ಇದ್ದಲಿನಲ್ಲಿ ಮಿಶ್ರಣವನ್ನು ಮಾಡಿ ಈ ಯಂತ್ರವನ್ನು ತಲೆಬುರುಡೆಯ ಮೇಲೆ ಬರೆಯಬೇಕು. ಆಯಿತಾ? ಈ ಒಂದು ಯಂತ್ರವನ್ನು ಮಾಡೋದ್ರಿಂದ ಖಂಡಿತವಾಗಲೂ ಕೂಡ ಎಷ್ಟೇ ಕಷ್ಟವಾದರೂ ಕೂಡ, ಎಷ್ಟೇ ಒಂದು ಕಠಿಣವಾದಂತಹ ವಶೀಕರಣವಾದರೂ ಕೂಡ ಈ ಒಂದು ತಂತ್ರವನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಅವರು ನಿಮಗೆ ಪ್ರಾಪ್ತಿಯಾಗ್ತಾರೆ. ಹಾಗಾದರೆ ಆ ಒಂದು ತಂತ್ರ ಯಾವ ರೀತಿ ಮಾಡೋದಪ್ಪ, ಆ ಒಂದು ವಿಚಾರದ ಕುರಿತಂತೆ ಮಾಹಿತಿಗಳನ್ನು ನಿಮಗೆ ನಾನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನೀವಿನ್ನು ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಗುಪ್ತ ಸಮಸ್ಯೆಗಳು ನಿಮ್ಮನ್ನೇನಾದರೂ ಕಾಡ್ತಾ ಇತ್ತು ಅಂದರೆ ಖಂಡಿತವಾಗ್ಲೂ ಕೂಡ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ವೀಕ್ಷಕರೇ, ಕರೆ ಮಾಡಿ. ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರಗಳನ್ನು ನಿಮಗೆ ನಾವು ಮಾಡಿಕೊಡ್ತೇವೆ. ಇದಕ್ಕೆ ಸಾಕ್ಷಿ ಎಂಬಂತೆ ಈಗಾಗಲೇ ಸಾವಿರಾರು ಜನ ನಮ್ಮ ಬಳಿ ಪರಿಹಾರಗಳನ್ನು ಕೂಡ ಕಂಡುಕೊಂಡಿದ್ದಾರೆ ವೀಕ್ಷಕರೇ. ಹಾಗಾದರೆ ಒಂದು ವಶೀಕರಣ ತಂತ್ರವನ್ನು ಯಾವ ದಿನ ಮಾಡಬೇಕು, ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗಾದರೆ ಬನ್ನಿ, ತಡ ಮಾಡದೆ ಈ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ. ಮೊದಲನೇದಾಗಿ ವೀಕ್ಷಕರೇ, ಈ ಒಂದು ತಂತ್ರವನ್ನು ಚತುರ್ದಶಿಯ ದಿನ ಮಾಡಬೇಕು. ಚತುರ್ದಶಿ ಅಂದರೆ ಈ ಒಂದು ಹುಣ್ಣಿಮೆ ಕಳೆದು 4ನೇ ದಿನ, ಹುಣ್ಣಿಮೆ ಕಳೆದು 4ನೇ ದಿನ ಈ ಚತುರ್ದಶಿ ಬರುತ್ತೆ. ಆ ದಿನದಲ್ಲಿ ಸ್ಮಶಾನಕ್ಕೆ ಹೋಗಬೇಕಾಗುತ್ತೆ ವೀಕ್ಷಕರೇ. ಒಂದು ಸ್ಮಶಾನಕ್ಕೆ ಹೋಗಿ ಅಲ್ಲಿ ನಾವು ಧರಿಸಿರುವಂತಹ ವಸ್ತ್ರವನ್ನೆಲ್ಲ ತೆಗೆದು ನಗ್ನರಾಗಿ ಒಂದು ದತ್ತೂರಿ ಗಿಡ ಅಂತ ಬರುತ್ತೆ, ಒಂದು ದತ್ತೂರಿ ಗಿಡವನ್ನು ಇದನ್ನು ನೀವು ಹಗಲೊತ್ತಿನಲ್ಲೇ ಮಾಡಿ ಇಟ್ಕೊಂಡಿರಬೇಕಾಗ್ತದೆ. ಆ ದತ್ತೂರಿ ಗಿಡದ ರಸವನ್ನು ನೀವು ಸಂಪೂರ್ಣವಾಗಿ ಹಿಂಡಿ ಒಂದು ಲೋಟ, ಅಂದರೆ ಒಂದು ಲೋಟದಲ್ಲಿ ಸಂಪೂರ್ಣ ಎಷ್ಟು ರಸ ಬರುತ್ತೋ ಅಷ್ಟು ರಸವನ್ನು ಕೂಡ ನೀವು ತೆಗೆದುಕೊಂಡು ಅಲ್ಲಿಗೆ ಹೋಗಿರಬೇಕಾಗುತ್ತೆ. ಜೊತೆಗೆ ಆ ಒಂದು ಯಂತ್ರವನ್ನು ತಲೆಬುರುಡೆಯ ಮೇಲೆ ಬರೆಯಬೇಕು ಅನ್ನೋ ಒಂದು ಶಾಸ್ತ್ರ ಇದೆ. ಆದರೆ ಬಹಳಷ್ಟು ಈಗಿನ ಕಾಲದಲ್ಲಿ ಆ ಒಂದು ತಲೆಬುರುಡೆಯ ಮೇಲೆ ಬರೆಯಲು ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಬಹಳ ವಿಶೇಷವಾಗಿ ನೀವೇನು ಮಾಡಬೇಕಪ್ಪ ಅಂದರೆ, ತಲೆಬುರುಡೆಯ ಬದಲು 2 ವೀಳ್ಯದ ಎಲೆಗಳನ್ನು ನೀವು ತೆಗೆದುಕೊಂಡು ಹೋಗಬೇಕು. 2 ವೀಳ್ಯದ ಎಲೆಯನ್ನು ತೆಗೆದುಕೊಂಡು ಹೋಗಿ ಆ ವೀಳ್ಯದ ಎಲೆ ಮೇಲೆ ಈ ಒಂದು ಯಂತ್ರವನ್ನು ಬರೀಬೇಕು. ಆ ಯಂತ್ರ ಏನಪ್ಪ ಅಂದರೆ ಒಂದು ಚೌಕಾಕಾರವನ್ನು ಬರೀಬೇಕು. ನೋಡಿ, ಇಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ. ಈ ಚೌಕಾಕಾರವನ್ನು ಬರೀಬೇಕು. ಈ ರೀತಿಯಾಗಿ ಒಂದು ಮಿಶ್ರಣವನ್ನು ಮಾಡಿ ನೀವು ಈ ರೀತಿಯಾಗಿ ಬರ್ಕೊಳ್ಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಬರೆದ ನಂತರದಲ್ಲಿ ನೀವು ಏನು ಮಾಡಬೇಕಂದ್ರೆ, ಅದಕ್ಕೆ ಒಂದು ಬಲಿಯನ್ನು ಕೊಡಬೇಕು. ರಕ್ತ ಮಾಂಸಾದಿಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ. ಯಂತ್ರದ ಮಧ್ಯೆ ಸದ್ಯ ನಾಮ, ಅಂದರೆ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ, ನೋಡಿ ಇಲ್ಲಿ ಸದ್ಯನಾಮ ಅಂತ ಬರೆದಿದೆಯಲ್ಲ, ಸಾಧ್ಯನಾಮ ಅಂತ ಬರೆದಿದೆಯಲ್ಲ, ಅದ್ರ ಮೇಲೆ ಆ ಜಾಗದಲ್ಲಿ ಅವರ ಹೆಸರನ್ನು ನೀವು ಬರೀಬೇಕಾಗುತ್ತೆ ವೀಕ್ಷಕರೇ. ಆಯಿತಾ? ಅದಾದಮೇಲೆ ಈ ರೀತಿಯಾಗಿ ಈ ಒಂದು ತಂತ್ರ ಏನು ಮಾಡ್ತಿರಲ್ಲ ವೀಕ್ಷಕರೇ, ಈ ರೀತಿಯಾಗಿ ಇರ್ತಕ್ಕಂಥ ಒಂದು ತಂತ್ರ ಏನು ಮಾಡ್ತಿರಲ್ಲ, ಒಂದು ಮಣ್ಣಿನ ತಟ್ಟೆಯನ್ನು ತಗೋಬೇಕಾಗುತ್ತೆ. ನೀವು ಒಂದು ಮಣ್ಣಿನ ತಟ್ಟೆಯನ್ನು ತೆಗೆದುಕೊಂಡು ಆ ಮಣ್ಣಿನ ತಟ್ಟೆಯಲ್ಲಿ ಈ ಎಲೆಯನ್ನು ಇಟ್ಟು ಈ ರೀತಿಯಾಗಿ ಬರೆಯಬೇಕಾಗತ್ತೆ. ಬರೆದ ಮಧ್ಯದಲ್ಲಿ ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಿರಲ್ಲ ಅವರ ಹೆಸರನ್ನು ಬರೀಬೇಕಾಗುತ್ತೆ. ನಂತರ ಅದನ್ನು ಅದೇ ಭೂಮಿಯಲ್ಲಿ ಅಗೆದು ಹುಗಿದಾಕಬೇಕಾಗುತ್ತೆ. ಅಂದರೆ ಮಣ್ಣಿನೊಳಗಡೆ ಹೂಳಿಟ್ಟು ಬರಬೇಕು. ಅದಾದಮೇಲೆ ಆ ರಾತ್ರಿ ಹಾಗೂ ಮರುದಿನ ಹಗಲು ಮುಗಿಯುವವರೆಗೆ ಅಗ್ನಿಯನ್ನು ಉರಿಸಬೇಕು. ಅಂದರೆ ಒಂದು ದೀಪವನ್ನು ಹಚ್ಚಬೇಕು. ಒಂದು ದೀಪವನ್ನು ನೀವು ಹಚ್ಚಿದ್ದೇ ಆಯಿತು ಅಂದರೆ ಖಂಡಿತವಾಗಲೂ ಕೂಡ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಶಕ್ತಿ ಅಡ್ಡ ಬಂದರೂ ಕೂಡ ಒಂದು ವಶೀಕರಣವನ್ನು ಖಂಡಿತವಾಗಲೂ ಮಾಡ್ಬೋದು. ಈ ಯಂತ್ರ ಪ್ರಯೋಗದಿಂದ ಏನಾಗುತ್ತೆ ಅಂದರೆ, ನಿಮ್ಮ ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರಿಗೆ ಕನಸಿನ ರೂಪದಲ್ಲಿ ನೀವು ಬಂದು ಎಷ್ಟೇ ಕಷ್ಟವಾಗಿದ್ದರೂ ಕೂಡ ಅವರೇ ಬಂದು ನಿಮ್ಮನ್ನು ಸೇರ್ತಕ್ಕಂಥದ್ದು ಕೂಡ ಆಗುತ್ತೆ. ಇದೊಂದು ವಿಶೇಷವಾಗಿರ್ತಕ್ಕಂಥ ವಶೀಕರಣ ತಂತ್ರ ವೀಕ್ಷಕರೇ. ಯಾವುದೇ ಕಾರಣಕ್ಕೂ ಇದನ್ನು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ಹಾಗೆ ಒಂದು ತಂತ್ರ ಮಾಡೋದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಖಂಡಿತವಾಗ್ಲೂ ನಮಗೆ ಕರೆ ಮಾಡಿ ವೀಕ್ಷಕರೇ. ನಾವು ಯಾವ ರೀತಿ ಒಂದು ತಂತ್ರವನ್ನು ಮಾಡೋದು ಅಂತ ನಿಮಗೆ ಸುಲಭ ವಿಧಾನದಲ್ಲಿ ತಿಳಿಸ್ಕೊಡ್ತೇವೆ. ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿರುವ
ಸರ್ವ ಸಮಸ್ಯೆಗಳಿಗೂ ಕೂಡ ನಾವು ಪರಿಹಾರವನ್ನು ಸೂಚಿಸ್ತೇವೆ. ಹಾಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಾವು ಹೇಳುವಂತಹ ಅಘೋರ ತಂತ್ರ ವಿದ್ಯೆಗಳನ್ನು ನೀವು ಪಾಲಿಸ್ಕೊಂಡು ಹೋಗ್ಬೋದು. ಹಾಗೂ ಎಲ್ಲರಿಗಿಂತ ಮುಂಚೆ ಈ ಒಂದು ತಂತ್ರಗಳನ್ನು ಮಾಡಿ ಜಯಶಾಲಿ ಕೂಡ ಆಗ್ಬೋದು. ವೀಕ್ಷಕರೇ, ಹಾಗಾದರೆ ಬನ್ನಿ ಇಂದಿನ ಸಂಚಿಕೆಯಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಶಕ್ತಿಶಾಲಿಯಾಗಿರ್ತಕ್ಕಂಥ ವಶೀಕರಣ ತಂತ್ರಗಳ ಕುರಿತಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಇದಾಗಿತ್ತು ಇಂದಿನ ಸಂಚಿಕೆ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.